हिरण्मयेन पात्रेण सत्यस्य पिहितं मुखम् तत्त्वं पूषन्नपावृणु सत्यधर्माय दिष्टये सत्यधर्माय दिष्टये सत्यधर्माय दिष्टये हिरण्मयेन पात्रेण सत्यस्य पिहितं मुखं तत्त्वं पूषन् अपावृणु सत्यधर्माय दृष्टये सत्यधर्माय दृष्टये सत्यधर्माय दृष्टये तत्त्वमस्यादिवाक्योऽर्थं यज्जीव परमात्मनोः तादात्म्यविषयं ज्ञानं तदिदं मुक्तिसाधनम् ಜೀವಾತ್ಮ ಹಾಗೂ ಪರಮಾತ್ಮರ ಐಕ್ಯದ ಜ್ಞಾನವು ತತ್ವಂ ಅಸಿ ಎಂಬ ವೈದಿಕ ಘೋಷದ ಮುಖಾಂತರವಾಗಿ ಆಗುತ್ತದೆ. ಅದೇ ಮುಕ್ತಿಯ ನೇರವಾದ ಸಾಧನವಾಗಿದೆ. ಎಲ್ಲಿ ತನಕ ಹೀಗೆ ಪ್ರತೀಕ್ಷೆ ಮಾಡ್ತಾ ಇರ್ತೀಯ? ಅವನು ಬರ್ತಾನೆ. ನೀವು ಪಿತಾ, ನೀವು ನಿರ್ಮೋಹಿಗಳಾಗಿರಬಹುದು, ಆದ್ರೆ ನಾನು ತಾಯಿ. ಸಂಜೆ ಗೋಧೂಳಿಯ ಸಮಯದಲ್ಲಿ ನಮ್ಮ ಗೋವುಗಳನ್ನೇ ಪ್ರತೀಕ್ಷೆ ಮಾಡ್ತೀನಿ. ಇವ್ ನನ್ ಮಗನೇ ತಾನೆ? ಸೂತ್ರಧಾರ ಯಾರು ಆ ಆಚಾರ್ಯ? ಹಾಗೂ ಅವರು ಯಾರ ಪ್ರತೀಕ್ಷೆ ಮಾಡುತ್ತಿದ್ದಾರೆ? ನಟಿ ಅವರು ಧೌಮ್ಯ ಋಷಿಯ ಶಿಷ್ಯ ಹಾಗೂ ಋಷಿ ಅರುಣರ ಪುತ್ರ ಆರುಣಿ. ಅವರನ್ನು ಜನರು ಆರುಣಿ ಉದ್ದಾಲಕನ ಹೆಸರಿನಿಂದ ಗುರುತಿಸ್ತಾರೆ. ಅವರು ಪ್ರತೀಕ್ಷೆ ಮಾಡ್ತಿದ್ದಾರೆ ವೇದವಿದ್ಯೆಯನ್ನ ಪ್ರಾಪ್ತಿ ಮಾಡ್ಕೊಂಡು ಬರ್ತಿರೋ ತಮ್ಮ ಪುತ್ರ ಶ್ವೇತಕೇತುವಿಗಾಗಿ. ಅಮ್ಮ, ಚೆನ್ನಾಗ್ ಬಾಳು ಮಗು. ಶ್ವೇತಕೇತು, ಹೇಳಿ ಅಪ್ಪಾಜಿ. ಈಗ ಮತ್ತೆ ವೇದದ ಅಭ್ಯಾಸ ಮಾಡ್ತೀಯೋ ಅಥವಾ ವಿವಾಹನೋ? ಒಮ್ಮೆ ನಾನು ಜನಕನ ಸಭೆಯನ್ನು ಗೆದ್ದು ಬಿಟ್ಟರೆ ಸಾಕು. ನಂತರ ನಿಮ್ಮಿಚ್ಛೆ. ಶ್ವೇತಕೇತುವನ್ನು ನೋಡಿ ನೀವು ಸ್ವಲ್ಪ ಅಸಹಜರಾಗಿದ್ದೀರಿ. ನಾನು ಅವನನ್ನ ಜ್ಞಾನದ ಸಾಧನೆ ಕಳಿಸಿದ್ದೆ. ನೆನ್ನೆ ನನಗನ್ನಿಸ್ತು ಅವನು ಶಬ್ದಗಳು, ಸೂಚನೆಗಳ ಭಾರ ಹೊತ್ತು ಬಂದಿದ್ದಾನೆ ಅಂತ. ಹಾಗ್ಯಾಕನ್ನಿಸ್ತು ನಿಮ್ಗೆ? ನಾನು ಅವನ ಕಣ್ಣಲ್ಲಿ ಗರ್ವವನ್ನು ಕಂಡೆ. ಶಿಕ್ಷಿತನಾದ ಗರ್ವ. ಅವನು ಎಲ್ಲರನ್ನೂ ಗೆಲ್ಲ ಬಯಸ್ತಾನೆ. ಅವನು ಈಗಲೂ ತನ್ನನ್ನು ಹೊರತುಪಡಿಸಿ ಬೇರೆಯವ್ರನ್ನ ನೋಡ್ತಿದ್ದಾನೆ. ಅಪ್ಪಾಜಿ, ಅಮ್ಮ ಹೇಳ್ತಿದ್ರು ನೀವು ನನ್ನ ಜೊತೆ ಏನೋ ಮಾತಾಡ್ಬೇಕು ಅಂದ್ರಂತೆ. ಬಾ ಕೂತ್ಕೋ. ಅಪ್ಪಾಜಿ,
ಶ್ವೇತಕೇತು, ನನಗನ್ಸುತ್ತೆ ನೀನಿನ್ನೂ ವೇದಗಳ ಮರ್ಮವನ್ನ ಅರಿತಿಲ್ಲ ಅಂತ. ನೀನದನ್ ಬಲ್ಲೆಯ? ಯಾವುದನ್ನ ತಿಳಿಯೋದ್ರಿಂದ ಯಾವುದು ಕೇಳಲಾಗ್ಲಿಲ್ವೋ ಅದು ಕೇಳಿದತ್ತಾಗುತ್ತೆ. ಯಾವುದ್ರ ಬಗ್ಗೆ ವಿಚಾರ ಮಾಡಿಲ್ವೋ ಅದೇ ವಿಚಾರವಾಗಿ ಮುಂದೆ ಬಂದಂತಾಗುತ್ತೆ. ಯಾವುದು ಅಜ್ಞಾತವಾಗಿದೆಯೋ ಅದು ಜ್ಞಾತವಾಗುತ್ತೆ. ನನ್ನ ಮಹಾನ್ ಆಚಾರ್ಯರು ನನಗೆ ಶಿಕ್ಷಣ ನೀಡಿದಂಥವರಿಗೆ ನಿಶ್ಚಿತ ರೂಪದಿಂದ ಇದು ತಿಳಿದಿರಲಿಲ್ಲ. ಒಂದು ವೇಳೆ ತಿಳಿದಿದ್ದರೆ ನನಗೆ ಆ ಶಿಕ್ಷಣವನ್ನು ಅವಶ್ಯವಾಗಿ ನೀಡುತ್ತಿದ್ದರು. ಅಪ್ಪ, ನೀವೇ ನನಗೆ ಇದರ ಬಗ್ಗೆ ತಿಳಿಸಿರಿ. ಮತ್ತೆ ಆಚಾರ್ಯ ಆರುಣಿ ಉದ್ದಾಲಕರು ಶ್ವೇತಕೇತುವನ್ನ ಮನೆಯಿಂದ ಹೊರಗೆ ಕರೆದೊಯ್ದ್ರು. ಶ್ವೇತಕೇತು, ಯಾವಾಗ ನೀನು ಮಣ್ಣನ್ನ ತಿಳಿತೀಯೋ ಆಗ ನೀನು ಮಣ್ಣಿಂದ ಮಾಡಲಾದ ಎಲ್ಲಾ ಪಾತ್ರೆಗಳನ್ನು ತಿಳಿತೀಯ. ಯಾವಾಗ ನೀನು ಸ್ವರ್ಣವನ್ನು ತಿಳಿತೀಯೋ ಆಗ ನೀನು ಸ್ವರ್ಣದಿಂದಾದ ಎಲ್ಲ ಸ್ವರ್ಣ ಆಭೂಷಣಗಳನ್ನು ತಿಳಿತೀಯ. ಯಾವುದು ಆ ಮೂಲಭೂತ ವಸ್ತು ಅದನ್ನು ತಿಳಿಯೋದ್ರಿಂದ ನೀನು ಎಲ್ಲವನ್ನೂ ತಿಳಿದಂತಾಗುತ್ತೆ. ನನಗೆ ಗೊತ್ತಿಲ್ಲ ಅಪ್ಪಾಜಿ. ಆ ಸರ್ವೋಚ್ಚ ಸತ್ಯ ಸತ್ತಾಗಿದೆ ಅಥವಾ ಅಸ್ತಿತ್ವವಾಗಿದೆ. ಇದೇ ಅಸ್ತಿತ್ವದಿಂದ ನಾಮ ರೂಪವಾದ ಇಡೀ ಪ್ರಪಂಚನೇ ಬಂದಿದೆ. ಯಾವ ರೀತಿ ಸ್ವರ್ಣವೇ ಸ್ವರ್ಣದ ಆಭೂಷಣವಾಗಿದೆಯೋ, ಮಣ್ಣೇ ಮಣ್ಣಿನ ಮಡಿಕೆಯಾಗಿದೆಯೋ, ಅದೇ ರೀತಿ ಸತ್ ಅಥವಾ ಅಸ್ತಿತ್ವವೇ ಎಲ್ಲವೂ ಆಗಿದೆ. ಹೀಗಾಗಿ ನೀನು ಸತ್ ಆಗಿರುವೆ. ತತ್ ತ್ವಂ ಅಸಿ ಶ್ವೇತಕೇತು. ಈ ತತ್ ತ್ವಂ ಅಸಿ ವೇದಾಂತ ಶಾಸ್ತ್ರದಲ್ಲಿ ಮಹಾವಾಕ್ಯವೆನ್ನಲಾಗುತ್ತೆ. ಮಹಾವಾಕ್ಯವು ಘೋಷಣೆ ಮಾಡುತ್ತೆ, ಯಾವ ಸರ್ವೋಚ್ಚ ಸತ್ಯದ ಹುಡುಕಾಟದಲ್ಲಿ ನಾವಿದ್ದೀವೋ ಆ ಸರ್ವೋಚ್ಚ ಸತ್ಯ ನಾವೇ ಆಗಿದ್ದೇವೆ. ಇಲ್ಲಿ ನಾವೆಲ್ಲರೂ ಅಸೀಮ ಆನಂದ, ಯಾವಾಗ್ಲೂ ಇರಬೇಕೆಂಬ ಇಚ್ಛೆ ಹಾಗೂ ಸಂಪೂರ್ಣ ಜ್ಞಾನದ ಹುಡುಕಾಟದಲ್ಲಿದ್ದೇವೆ. ಇದು ನಮ್ಮೆಲ್ಲರ ಸ್ವಾಭಾವಿಕ ಹುಡುಕಾಟ. ನಾವು ಯೋಚಿಸ್ತೀವಿ, ಇದನ್ನ ನಾವು ಪಡೆದುಕೊಂಡ್ಬಿಟ್ರೆ ನಾವು ಅಸೀಮಿತ ತೃಪ್ತರಾಗ್ತೀವಿ ಅಂತ. ಆದ್ರೆ ಮಹಾವಾಕ್ಯ ಹೇಳುತ್ತೆ, ಯಾವುದನ್ನ ನೀನು ಹುಡುಕ್ತಿದೆಯೋ ಅದು ನೀನೇ ಆಗಿದ್ದೀಯ. ಹುಡುಕುವವನು ಹಾಗೂ ಅವನ ಗುರಿ ಒಂದೇ ಆಗಿದೆ. ಸಾಧಕ ಹಾಗೂ ಸಾಧ್ಯ ಒಂದೇ ಆಗಿದೆ. ಇದು ವಾಸ್ತವದಲ್ಲಿ ಆಶ್ಚರ್ಯವನ್ನುಂಟು ಮಾಡುವ ರಹಸ್ಯ. ತತ್ ಅಂದ್ರೆ ನೀನು ಯಾವುದನ್ನ ಹುಡುಕ್ತಿದೆಯೋ ಆ ಬ್ರಹ್ಮ. ತ್ವಂ ಅಂದ್ರೆ ನೀನು. ಅಸಿ ಅಂದ್ರೆ ಆಗಿದ್ದೀಯ. ನೀನು ಅದೇ ಆಗಿದ್ದೀಯ ಯಾವುದನ್ನ ಹುಡುಕ್ತಿದೆಯೋ. ಸೂತ್ರಧಾರ, ಇದನ್ನ ಬಿಟ್ಟು ಬೇರೆ ಮಹಾವಾಕ್ಯಗಳಿವೆಯಾ? ಹೌದು ನಟಿ, ಉಪನಿಷತ್ತುಗಳಲ್ಲಿ ಅನೇಕ ಮಹಾವಾಕ್ಯಗಳಿವೆ. ಅವೆಲ್ಲದರ ಘೋಷಣೆ ಸಾಧಕ ಹಾಗೂ ಸಾಧ್ಯ, ಜೀವ ಹಾಗೂ ಬ್ರಹ್ಮನ ಐಕ್ಯದ ಘೋಷಣೆಯನ್ನ ಮಾಡುತ್ತೆ. ಅದನ್ನೇ ಮಹಾವಾಕ್ಯ ಅಂತಾರೆ. ಪಾರಂಪರಿಕವಾಗಿ 4 ವೇದಗಳಿಂದ ಒಂದೊಂದು ಮಹಾವಾಕ್ಯವನ್ನು ಪ್ರತಿನಿಧಿ ವಾಕ್ಯದ ರೂಪದಲ್ಲಿ ಆಯ್ಕೆ ಮಾಡಲಾಗಿದೆ. ಹೀಗಾಗಿ ನಮ್ಮ ಬಳಿ 4 ಮಹಾವಾಕ್ಯಗಳಿವೆ. ಋಗ್ವೇದದ ಐತರೇಯ ಉಪನಿಷತ್ತಿನಿಂದ ಪ್ರಜ್ಞಾನಂ ಬ್ರಹ್ಮ, ಯಜುರ್ವೇದದ ಬೃಹದಾರಣ್ಯಕ ಉಪನಿಷತ್ತಿನಿಂದ ಅಹಂ ಬ್ರಹ್ಮಾಸ್ಮಿ, ಸಾಮವೇದದ ಛಾಂದೋಗ್ಯ ಉಪನಿಷತ್ತಿನಿಂದ ತತ್ವಂ ಅಸಿ ಹಾಗೂ ಅಥರ್ವವೇದದ ಮಾಂಡೂಕ್ಯ ಉಪನಿಷತ್ತಿನಿಂದ ಅಯಂ ಆತ್ಮ ಬ್ರಹ್ಮವನ್ನು ತೆಗೆದುಕೊಳ್ಳಲಾಗಿದೆ. ಅರೆ, ಈ ಆಚಾರ್ಯ ಉದ್ದಾಲಕ ಹಾಗೂ ಶ್ವೇತಕೇತು ಎಲ್ಲಿಗೆ ಹೊರಟಿದ್ದಾರೆ? ಪ್ರಾರಂಭದಲ್ಲಿ ಅಸ್ತಿತ್ವ ಅಥವಾ ಸತ್ ಒಂದೇ ಇತ್ತು. ಇದನ್ನು ಬಿಟ್ಟು ಬೇರೆ ಏನೂ ಇರಲಿಲ್ಲ. ಇದು ಅನೇಕವಾಗ ಬಯಸ್ತು. ಇದರಿಂದ ಅಗ್ನಿ ಹುಟ್ಟು, ಅಗ್ನಿಯಿಂದ ಜಲ, ಮತ್ತೆ ಜಲದಿಂದ ಪೃಥ್ವಿಯ ಜನ್ಮವಾಯಿತು. ಈ ತತ್ವಗಳ ಮಿಲನದಿಂದ ವಿವಿಧತೆಯನ್ನು ಹೊಂದಿದ ಪ್ರಪಂಚದ ಜನ್ಮವಾಯಿತು. ಮೂಲಭೂತ ಸತ್ ನೀನೇ ಆಗಿದೆಯಾ ಶ್ವೇತಕೇತು? ತತ್ ತ್ವಂ ಅಸಿ.
ನಟಿ, ಆ ಅನಂತ ಸರ್ವವ್ಯಾಪಿ ಸತ್ತೇ ನಿನ್ನ ಒಳಗಿರುವ ಚೇತನವಾಗಿದೆ. ನಾನು ಹಾಗೂ ಆ ಬ್ರಹ್ಮ, ನೀನು ಹಾಗೂ ಆ ಬ್ರಹ್ಮ ಎರಡೂ ಬೇರೆ ಬೇರೆ ಅಸ್ತಿತ್ವವಲ್ಲ, ಬದಲಿಗೆ ಒಂದೇ ಆಗಿದೆ. ಯಾವಾಗ ನೀನು ಬಂಗಾರವನ್ನು ತಿಳಿಯುತ್ತೀಯೋ ಆಗ ನೀನು ಬಂಗಾರದ ಎಲ್ಲಾ ಆಭರಣಗಳನ್ನು ತಿಳಿದಿರ್ತೀಯ, ಯಾಕಂದ್ರೆ ಅವೆಲ್ಲ ಬಂಗಾರವೇ. ಶ್ವೇತಕೇತುವಿನ ಬ್ರಹ್ಮಜ್ಞಾನದ ಅಭಿಲಾಷೆಯನ್ನು ಕಂಡು ಋಷಿ ಉದ್ದಾಲಕರು ಅವನನ್ನ ಫಲೋದ್ಯಾನಕ್ಕೆ ಕರೆದೊಯ್ದರು. ಶ್ವೇತಕೇತು, ನೀನು ಜೇನನ್ನ ಸಂಗ್ರಹಿಸ್ತಾ ಇರೋ ಜೇನು ಹುಳುಗಳನ್ನ ನೋಡ್ತಾ ಇದೀಯಾ? ಹಾ ಅಪ್ಪಾಜಿ. ಬೇರೆ ಬೇರೆ ಹೂವುಗಳ ರಸಗಳು ಯಾವಾಗ ಒಂದಾಗುತ್ತೋ ಆಗ ಜೇನಾಗುತ್ತೆ. ಆದ್ರೆ ಜೇನಾದ ಮೇಲೆ ಯಾವುದಾದ್ರೂ ರಸ ಹೇಳುತ್ತಾ, ನಾನು ಆ ಹೂವಿನ ರಸ ಅಥವಾ ಈ ಹೂವಿನ ರಸ ಅಂತ? ಇಲ್ಲ ಅಪ್ಪ. ಇದೇ ರೀತಿ ಯಾವಾಗ ಒಬ್ಬ ವ್ಯಕ್ತಿ ಆ ಶುದ್ಧ ಚೈತನ್ಯನೊಡನೆ ಒಂದಾಗ್ತಾನೋ ಅವನ ವ್ಯಕ್ತಿಗತ ಅಸ್ತಿತ್ವ ನಾಶವಾಗುತ್ತೆ. ಯಾವ ರೀತಿ ಸಾಗರವನ್ನ ಸೇರಿ ನದಿಗಳು ತಮ್ಮ ಅಸ್ತಿತ್ವವನ್ನ ಬಿಟ್ಟು ಬಿಡುತ್ತೋ ಅದೇ ರೀತಿ ಎಲ್ರೂ ಅಂತ್ಯದಲ್ಲಿ ಅದೇ ಚೇತನದಲ್ಲಿ ವಿಲೀನರಾಗ್ತಾರೆ. ಎಲ್ಲರನ್ನು ಜೋಡಿಸೋ ಆ ಚೇತನವೇ ಸತ್ಯವಾದುದಾಗಿದೆ. ಅದರಿಂದಲೇ ನೀನು ಆಗಿದ್ದೀಯಾ ತತ್ ತ್ವಂ ಅಸಿ. ಅಪ್ಪಾಜಿ, ಹಾಗಾದರೆ ಈ ಒಂದು ಅವಿಭಕ್ತ ಅಸ್ತಿತ್ವದಿಂದ ವಿವಿಧತೆಯನ್ನು ತುಂಬಿದ ಪ್ರಪಂಚವು ಹೇಗೆ ಜನ್ಮ ಪಡೆಯಿತು? ಹೋಗು, ನೀನು ಹೋಗಿ ಆಲದ ಮರದ ಒಂದು ಹಣ್ಣನ್ನು ತಗೊಂಡ್ಬಾ. ನಿಮ್ಮ ಆಜ್ಞೆ ಅಪ್ಪಾಜಿ. ಅಪ್ಪಾಜಿ, ತಗೊಳ್ಳಿ ಹಣ್ಣು. ಬಾಯಿಲ್ ಕೂತ್ಕೋ. ಇದನ್ನ ಸೀಳು ಮತ್ತೆ ಹೇಳು, ಈ ಹಣ್ಣಿನ ಒಳಗಡೆ ಏನಿದೆ ಅಂತ. ಇದರ ಒಳಗೆ ಎಷ್ಟೋ ಚಿಕ್ಕ ಚಿಕ್ಕ ಬೀಜಗಳಿವೆ. ಒಂದು ಬೀಜವನ್ನ ಒಡೆದು ನೋಡು, ಇದರೊಳಗೆ ಏನಿದೆ ಅಂತ. ನನಗೆ ಇದರೊಳಗೆ ಏನೂ ಕಾಣ್ತಿಲ್ಲ ಅಪ್ಪಾಜಿ. ಈ ಸೂಕ್ಷ್ಮ ತತ್ವ ಯಾವುದನ್ನ ನೀನು ನೋಡ್ಲಿಕ್ಕಾಗ್ತಿಲ್ವೋ, ಈ ತತ್ವದ ಸೂಕ್ಷ್ಮತೆಯಿಂದಲೇ ಈ ವಿವಿಧತೆಯ ಶಾಖೆಗಳು, ಹೂಗಳು, ಫಲಗಳ ಜೊತೆಗೆ ದೊಡ್ಡದಾದ ಆಲದ ಮರವೂ ಸಹ ಹುಟ್ಟಿದೆ. ಅದೇ ರೀತಿಯಲ್ಲಿ ಅನುಭೂತಿಯನ್ನು ಮೀರಿದ ಅವಿಭಕ್ತ ಅಸ್ತಿತ್ವದಿಂದಲೇ ಈ ಎಲ್ಲ ಸೃಷ್ಟಿಯ ಜನ್ಮವಾಗಿದೆ. ಅದಾದ ನಂತರ ಆರುಣಿ ಉದ್ದಾಲಕನು ಶ್ವೇತಕೇತುವಿಗೆ ನೀರಿನಲ್ಲಿ ಉಪ್ಪು ಸೇರಿಸಿ ತರಲಿಕ್ಕೆ ಹೇಳಿದ. ಉಪ್ಪು ನೀರಲ್ಲಿ ಸೇರ್ಕೊಂಡ್ಬಿಟ್ಟಿದೆ, ಆದ್ರೆ ನೀನು ಅದನ್ನು ನೋಡಕ್ಕಾಗಲ್ಲ. ಆದ್ರೆ ಅದು ನೀರಲ್ಲಿದೆ. ಈಗ ಒಂದು ವೇಳೆ ನೀನು ಆ ಉಪ್ಪನ್ನ ಅನುಭವಿಸ್ಬೇಕಾದ್ರೆ ಈ ಜಲದ ಮೇಲ್ಭಾಗವನ್ನ ರುಚಿ ನೋಡಿ ಹೇಳು, ಯಾವ ಸ್ವಾದವಿದೆ ಅಂತ. ಉಪ್ಪಾಗಿದೆ ಅಪ್ಪಾಜಿ. ಈಗ ಮಧ್ಯದಲ್ಲಿರೋದನ್ನು ತೆಗೆದು ನೋಡು. ಉಪ್ಪಾಗಿದೆ. ಈಗ ನೀನು ಕೊನೆಯಲ್ಲಿರುವ ನೀರನ್ನ ರುಚಿ ನೋಡು, ಯಾವ ಸ್ವಾದ ಇದೆ ಅಂತ. ಇದು ಉಪ್ಪಾಗಿಯೇ ಇದೆ. ನೀನಿದನ್ನು ನೋಡ್ಲಾರೆ. ಆ ಉಪ್ಪು ಜಲದ ಪ್ರತ್ಯೇಕ ಬಿಂದುವಿನಲ್ಲಿದೆ. ಅದೇ ರೀತಿ ಆ ಚೇತನವು ಯಾವುದು ಕಾಣಿಸೋದಿಲ್ವೋ ಪ್ರತಿ ಪ್ರಾಣಿಯಲ್ಲೂ ವಿದ್ಯಮಾನವಾಗಿದೆ. ಅದೇ ಚೇತನ ನೀನಾಗಿರುವೆ. ತತ್ ತ್ವಂ ಅಸಿ. ಈ ಪ್ರಕಾರವಾಗಿ ಎಲ್ಲಿಯವರೆಗೆ ಶ್ವೇತಕೇತುವಿನಲ್ಲಿ ಆ ಮಹಾನ್ ತತ್ವ ಅರ್ಥವಾಗ್ಲಿಲ್ವೋ, ಋಷಿ ಉದ್ದಾಲಕರು ದೈನಿಕ ಜೀವನದಿಂದ ವಿಭಿನ್ನ ಉದಾಹರಣೆಗಳನ್ನು ತೆಗೆದುಕೊಂಡು
ತನ್ನ ಪುತ್ರ ಶ್ವೇತಕೇತುವಿಗೆ ತತ್ತ್ವಂ ಅಸಿ ಮಹಾವಾಕ್ಯದ ಮುಖಾಂತರ ಆತ್ಮ ಹಾಗೂ ಪರಮಸತ್ಯದ ಐಕ್ಯವನ್ನು 9 ಬಾರಿ ಉಪದೇಶ ಮಾಡಿದ್ರು. ಈ ಪ್ರಸಂಗ ಛಾಂದೋಗ್ಯ ಉಪನಿಷತ್ತಿನ 6ನೇ ಅಧ್ಯಾಯದಲ್ಲಿದೆ. ನಟಿ, ವೇದಾಂತ ಸಂಪ್ರದಾಯದಲ್ಲಿ 4 ಮಹಾವಾಕ್ಯಗಳಲ್ಲಿ ಪ್ರಜ್ಞಾನಂ ಬ್ರಹ್ಮವನ್ನು ಲಕ್ಷಣವಾಕ್ಯ ಎನ್ನಲಾಗಿದೆ. ಏಕೆಂದರೆ ಇಲ್ಲಿ ಸರ್ವೋಚ್ಚ ಲಕ್ಷಣವನ್ನು ಚೇತನದ ರೂಪದಲ್ಲಿ ಹೇಳಲಾಗಿದೆ. ತತ್ತ್ವಂ ಅಸಿಯನ್ನು ಉಪದೇಶವಾಕ್ಯ ಎನ್ನಲಾಗುತ್ತೆ. ಯಾಕಂದ್ರೆ ಗುರು ಶಿಷ್ಯನಿಗೆ ಈ ಉಪದೇಶವನ್ನ ನೀಡ್ತಾನೆ. ಅಯಂ ಆತ್ಮ ಬ್ರಹ್ಮವನ್ನ ಅನುಸಂಧಾನ ವಾಕ್ಯ ಎನ್ನಲಾಗುತ್ತೆ. ಯಾಕಂದ್ರೆ ಸಾಧಕನು ಸರ್ವದಾ ಇದರ ಅನುಸಂಧಾನವನ್ನ ಮಾಡ್ತಿರ್ಬೇಕು. ಹಾಗೂ ಅಹಂ ಬ್ರಹ್ಮಾಸ್ಮಿಯನ್ನು ಅನುಭವ ವಾಕ್ಯವೆನ್ನುತ್ತಾರೆ. ಏಕೆಂದ್ರೆ ಇದು ನಿಮ್ಮನ್ನ ಬ್ರಹ್ಮನೊಡನೆ ಒಂದಾಗುವ ಅನುಭವವನ್ನ ಪ್ರಕಟ ಮಾಡುತ್ತೆ. ನನಗೆ ಇದಿನ್ನೂ ಅರ್ಥ ಆಗ್ತಾ ಇಲ್ಲ. ಪಿತಾಜಿ ನನ್ನನ್ನ ಮತ್ತೆ ಮತ್ತೆ ವಿದೇಹ ಜನಕನ ಬಳಿ ಕಳಿಸ್ತಿದ್ದಾರಲ್ಲ. ಈತ ಸದಾ ದಾಸ ದಾಸಿಯರು ಜನರೊಂದಿಗೆ ಇರ್ತಾನೆ. ಅವನು ಹೇಗೆ ನನಗೆ ಜ್ಞಾನವನ್ನು ನೀಡಬಲ್ಲನು? ನಡಿ ಶುಕದೇವ, ಮತ್ತೆ ಇನ್ನೊಂದು ಸರ್ತಿ ಜಂಗುಳಿಯಿಂದ ತುಂಬಿದ ಮಿಥಿಲಾ ನಗರಕ್ಕೆ. ಓ, ಈತ ಮಹರ್ಷಿ ವ್ಯಾಸರ ಪುತ್ರ ಶುಕದೇವ. ನೀನು ಸರಿಯಾಗಿ ಗುರುತಿಸಿದೆ ನಟಿ. ನಿನ್ನು ಭಾಗ್ಯಶಾಲಿ ಒಟ್ಟು. ಏಳು, ಮಹಾರಾಜ ಜನಕರು ನಿನ್ನನ್ನು ಕರೀತಾ ಇದ್ದಾರೆ. ಭಾಗ್ಯಶಾಲಿ. 6 ತಿಂಗಳಿಂದ ಪ್ರತೀಕ್ಷೆ ಮಾಡ್ತಿದ್ದೇನೆ. ವಿದೇಹ ಜನಕರನ್ನ ಭೇಟಿಯಾಗೋದಿಕ್ಕೆ ಜನರು ವರ್ಷಾನ್ಗಟ್ಲೆ ಸರಿ ಕಾಯ್ತಿದ್ದಾರೆ. ಸರಿ, ಈಗ ನಡಿ. ಈ ನಿನ್ನ ಕಂತೆ ಭಿಕ್ಷಾ ಪಾತ್ರ ಇಲ್ಲೇ ಇಟ್ಬಿಡು. ಸುರಕ್ಷಿತವಾಗಿರುತ್ತಾನೆ. ಇದು ಜನಕನಗರಿ. ಬಾ. ಮಹರ್ಷಿ ವ್ಯಾಸರು ಹೇಗಿದ್ದಾರೆ? ಚೆನ್ನಾಗಿದ್ದಾರೆ. ನೀನು ಇಲ್ಲಿಗೆ ಬಂದದ್ದು? ಪಿತನು ನಿಮ್ಮ ಬಳಿಗೆ ವಿದ್ಯಾರ್ಥಿಯ ರೂಪದಲ್ಲಿ ಕಳಿಸಿದ್ದಾರೆ. ಮಿಥಿಲಾಪತಿ, ನಗರದ ಹೊರಗಿನ ಸೇನಾ ಬಿಡಾರದಲ್ಲಿ ಭಯಂಕರ ಅಗ್ನಿ ಆವರಿಸಿದೆ. ಎಲ್ಲರೂ ನಿಮ್ಮ ಕರ್ತವ್ಯವನ್ನು ಮಾಡಿ. ಮುಂದಿನದ್ದು ಆ ಈಶ್ವರನಿಚ್ಛೆ. ಈತನೆಂಥ ವ್ಯಕ್ತಿ? ಸೈನಿಕ ವಾಸದಲ್ಲಿ ಅಗ್ನಿ ಬಿದ್ದಿದೆ, ಆದರೆ ಈತ... ನೀನು ವೇದಗಳ ಅಧ್ಯಯನವನ್ನು ಮಾಡಿರಬೇಕಲ್ಲ? ಹೌದು. ಕ್ಷಮಿಸಿ ಮಿಥಿಲಾಪತಿ, ಅಗ್ನಿ ನಗರದವರೆಗೆ ತಲುಪಿಟ್ಟಿದೆ. ನಮ್ಗೇನ ಆಜ್ಞೆ? ಎಲ್ಲರೂ ನಿಮ್ಮ ಕರ್ತವ್ಯವನ್ನು ಮಾಡಿ. ಮುಂದಿನದ್ದು ಆ ಈಶ್ವರನ ಇಚ್ಛೆ. ಇವನು ರಾಜ ಜನಕನ. ನಗರವು ಸುಡುತ್ತಿದೆ, ಈತ ಸುಮ್ಮನೆ ಕೂತಿದ್ದಾನೆ. ಹಾ ಶುಕದೇವ, ಹ. ನಿನ್ನ ಪ್ರಶ್ನೆ ಏನು? ಅದು ರಾಜ, ನಾನು ಅಗ್ನಿ ಮಹಲ್ವರೆಗೂ ಬಂದ್ಬಿಟ್ಟಿದೆ. ನಮ್ಗೇನ ಆಜ್ಞೆ? ಎಲ್ಲರೂ ನಿಮ್ಮ ಕರ್ತವ್ಯವನ್ನು ಮಾಡಿ. ಮುಂದಿನದ್ದು ಆ ಈಶ್ವರನಿಚ್ಛೆ. ಎಲ್ಲಿಗೆ ಹೋಗ್ತಿದ್ಯಾ ಒಟ್ಟು? ಪಕ್ಕದ ಕೋಣೆಯಲ್ಲಿ ನನ್ನ ಬಟ್ಟೆ ಹಾಗೂ ಭಿಕ್ಷಾ ಪಾತ್ರೆ ಇದೆ. ಅದು ಸುಟ್ಟು ಹೋಗದಿರಲೆಂದು ಅದನ್ನು ತರಲು ಹೋಗುತ್ತಿರುವೆ. ಬಟ್ಟೆ ಎಂದರೆ ಅಷ್ಟು ಮೋಹವೇ? ಈ ಶರೀರದೊಡನೆ ಇನ್ನೆಷ್ಟು ಮೋಹವಿದೆ. ಕೂತ್ಕೋ, ಕುಳಿತುಕೋ. ಇಲ್ಲಿ ಎಲ್ಲೂ ಬೆಂಕಿ ಬಿದ್ದಿಲ್ಲ. ನಾನು ನಿನ್ನನ್ನು ಪರೀಕ್ಷೆ ಮಾಡ್ತಾ ಇದ್ದೆ. ಚಿಕ್ಕ ವಸ್ತುಗಳ ಜೊತೆ ಇಷ್ಟೊಂದು ಅಂಟಿಕೊಂಡಿದ್ದೀಯಲ್ಲ. ಹೀಗಿರುವಾಗ ವಿದೇಹ ಹೇಗಾಗ್ತ್ಯಾ? ಪಿತಾಜಿ ನಿಮ್ಮ ಬಳಿ ಏಕೆ ಕಳಿಸಿದ್ದಾರೆಂದು ನನಗೆ ಗೊತ್ತಾಯಿತು. ವಿದೇಹ ಜನಕರೇ, ನನ್ನನ್ನು ನಿಮ್ಮ ಶಿಷ್ಯನಾಗಿ ಸ್ವೀಕರಿಸಿ. ಇನ್ನೊಂದು ಪರೀಕ್ಷೆ ಮಾಡಬೇಕಾಗುತ್ತದೆ. ನಾನು ತಯಾರಾಗಿದ್ದೇನೆ. ತೈಲದಿಂದ ತುಂಬಿದ ಒಂದು ಪಾತ್ರೆಯನ್ನ ಕೊಟ್ಟು ಜನಕ ಆ ಶುಕದೇವನನ್ನ ನಗರದ ಹೊರಗೆ ಕಳಿಸ್ದ. ಷರತ್ತು ಕೇವಲ ಇಷ್ಟೇ ಆಗಿತ್ತು. ಒಂದು ವೇಳೆ ಪಾತ್ರೆಯಿಂದ ಒಂದು ತೊಟ್ಟು ಬಿದ್ರೂ ಹಿಂದೆ ಕತ್ತಿಯನ್ನ ಹಿಡ್ಕೊಂಡ್ ಬರ್ತಿದ್ದ ಸಿಪಾಯಿ ಕತ್ತನ್ನ ಕತ್ತರಿಸಿ ಹಾಕ್ತಾನೆ. ಜನಕನು ಶುಕದೇವನ ಧ್ಯಾನವನ್ನ ಸೆಳೆಯಲು ಹಲವಾರು ಉಪಾಯಗಳನ್ನ ಮಾಡಿದ್ದ. ಆಟದ ಸಾಮಾನು ತಗೊಳ್ಳಿ, ಬೆಲ್ಲ ತಗೊಳ್ಳಿ, ಬೆಲ್ಲ. ಹಣ್ಣು ತಗೊಳ್ಳಿ, ಆನೆ ತಗೊಳ್ಳಿ, ಸಿಹಿ, ಸಿಹಿ, ಬೆಲ್ಲ ತಗೊಳ್ಳಿ, ಬೆಲ್ಲ. ಆದರೆ ಇವೆಲ್ಲದರಿಂದ ತಪ್ಪಿಸಿಕೊಂಡು ಶುಕದೇವನು ಒಂದು ಹನಿಯೂ ತೈಲ ಬೀಳದಂತೆ ವಿದೇಹ ಜನಕರ ಬಳಿ ಬಂದ. ತೈಲದ ಒಂದು ಬಿಂದುವೂ ಬೀಳಲಿಲ್ಲ ವಿದೇಹ ಜನಕ. ಸರಿ, ಹಾಗಾದರೆ ಈಗ ಮಾರ್ಗದಲ್ಲಿ ನೀನು ನೋಡಿದ್ದನ್ನೆಲ್ಲ ಹೇಳು. ರಾಜ, ನನ್ನ ಎಲ್ಲ ಧ್ಯಾನವು ತೈಲದ ಮೇಲಿತ್ತು. ಅಲ್ಲದೆ ಯಾರ ತಲೆ ಮೇಲೆ ಕತ್ತಿ ತೂಗಾಡುತ್ತಿರುತ್ತದೋ ಅವನು ಇಲ್ಲಿ ಅಲ್ಲಿ ಹೇಗೆ ನೋಡಬಲ್ಲ? ಅದೇ ರೀತಿಯಲ್ಲಿ ಯಾರು ಜೀವನದ ನಶ್ವರತೆಯನ್ನು ತಿಳಿಯುತ್ತಾನೋ ಅವನಿಗೆ ಪ್ರಪಂಚದ ಆಕರ್ಷಣೆ ಕಾಣಿಸುವುದಿಲ್ಲ. ನೀನು
ಯೋಗ್ಯ ವಿದ್ಯಾರ್ಥಿಯಾಗಿರುವೆ. ನಾನು ನಿನ್ನ ಜೊತೆ ನನ್ನ ಅನುಭವವನ್ನು ಹಂಚಿಕೊಳ್ಳಲು ತಯಾರಿದ್ದೇನೆ. ವಿದೇಹ ಜನಕ ಹಾಗೂ ಶುಕದೇವರ ನಡುವೆ ಆ ಅಸೀಮಿತ ಅನಂತ ಸತ್ಯದ ಚರ್ಚೆಯು ಶುರುವಾಯಿತು. ಚೈತನ್ಯ ರೂಪ ಬ್ರಹ್ಮನಿಂದ ಈ ಕಾಣಿಸುವ ಜಗತ್ತು ನಡೆಯುತ್ತಿದೆ. ಅದೇ ಚೈತನ್ಯ ನನ್ನಲ್ಲಿದೆ. ಆದರೆ ಅವನಾರು ಹಾಗೂ ನಾನ್ಯಾರು? ಅವನು ಮತ್ತೆ ನಾನು ಅವು ಬೇರೆ ಅಸ್ತಿತ್ವಗಳಲ್ಲ. ನಾನು ಅದೇ ಆಗಿದ್ದೇನೆ. ಯಾವ ಅನಂತ ಸಚ್ಚಿದಾನಂದವನ್ನು ನೀನು ಹುಡುಕುತ್ತಿರುವೆಯೋ ಅದು ವಾಸ್ತವದಲ್ಲಿ ನೀನೇ ಆಗಿರುವೆ. ಬ್ರಹ್ಮ ಜಗತ್ತನ್ನು ರಚಿಸಿದ್ದಾನೆ, ನನ್ನನ್ನೂ ಕೂಡ. ಹೀಗಿರಲು ನಾನು ಆ ಬ್ರಹ್ಮ ಹೇಗಾಗುತ್ತೇನೆ? ಒಂದು ಕಾಲದಲ್ಲಿ ಕೇವಲ ಬ್ರಹ್ಮನಿದ್ದ. ಬ್ರಹ್ಮನನ್ನು ಹೊರತುಪಡಿಸಿ ಬೇರೇನೂ ಇರಲಿಲ್ಲ. ಚಂದ್ರ ಇರಲಿಲ್ಲ, ನಕ್ಷತ್ರಗಳು ಇರಲಿಲ್ಲ, ಈ ಭೂಮಿ ಆಕಾಶ ಯಾವುದೂ ಇರಲಿಲ್ಲ. ಕೇವಲ ಬ್ರಹ್ಮನಿದ್ದ. ಅವನು ಸ್ವಯಂ ತಾನೇ ಸೃಷ್ಟಿಯ ರಚನೆ ಮಾಡಿದ. ಅವನೇ ಸ್ವಯಂ ಆಗಿ ಆಕಾಶ, ವಾಯು, ಅಗ್ನಿ, ಜಲ ಹಾಗೂ ಭೂಮಿಯಾಗಿದ್ದಾನೆ. ಆ ಸ್ವಯಂ ನೀನಾಗಿರುವೆ, ನಾನೂ ಆಗಿದ್ದೇನೆ. ಯಾರು ಈ ಸತ್ಯವನ್ನು ತಿಳಿಯುವುದಿಲ್ಲವೋ ಅವರು ಕಾಣಿಸುವ ಈ ಜಗತ್ತಿನ ಭೇದವನ್ನೇ ಸತ್ಯವೆಂದು ತಿಳಿದು ಸಿಕ್ಕಿಹಾಕಿಕೊಳ್ತಾರೆ. ಆದರೆ ಯಾರು ಈ ಪ್ರಪಂಚದ ಆವರಣದಲ್ಲಿ ಅಡಗಿರುವಂತಹ ಸತ್ಯವನ್ನು ತಿಳಿಯುತ್ತಾನೋ, ಗುರುತಿಸುತ್ತಾನೋ, ಅವನು ಶುದ್ಧ ಚೈತನ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾನೆ. ಆತ್ಮನನ್ನು ಹೊರತುಪಡಿಸಿ ಬೇರೆ ಯಾವುದರ ಅಸ್ತಿತ್ವವೂ ಇಲ್ಲವೇ? ನೀನು ಸರಿಯಾಗಿ ತಿಳಿದುಕೊಂಡಿರುವೆ. ಬೇರೆ ಶಬ್ದಗಳಲ್ಲಿ ಬ್ರಹ್ಮ ಹಾಗೂ ವ್ಯಕ್ತಿಯ ಒಳಗೆ ಪ್ರಕಾಶಿತ ಮೂಲತತ್ವ ಆತ್ಮವು ಒಂದೇ ಆಗಿದೆ. ಅಯಂ ಆತ್ಮ ಬ್ರಹ್ಮ. ಆದ್ದರಿಂದ ಶುಕದೇವ, ಆತ್ಮನಲ್ಲಿ ಮನಸ್ಸನ್ನು ಏಕಾಗ್ರಗೊಳಿಸು ಮತ್ತೆ ಅದರಲ್ಲೇ ಸ್ಥಿತನಾಗಿರು. ಏಕೆಂದರೆ ಆ ಆನಂದವು ನೀನೇ ಆಗಿರುವೆ. ಅಹಂ ಬ್ರಹ್ಮೇತಿ ವಾಕ್ಯಾರ್ಥ ಬೋಧೋ ಯಾವತ್ ದೃಢೀ ಭವೇತ್ ಶಮಾಧಿ ಸಹಿತಸ್ತಾವತ್ ಅಭ್ಯಸೇತ ಶ್ರವಣಾದಿಕಂ. ಎಲ್ಲಿಯವರೆಗೆ ನಾನು ಬ್ರಹ್ಮನೆಂಬ ಅನುಭವ ದೃಢವಾಗುವುದಿಲ್ಲವೋ ಅಲ್ಲಿಯವರೆಗೆ ಮನಸ್ಸು ಹಾಗೂ ಇಂದ್ರಿಯಗಳ ಮೇಲೆ ನಿಯಂತ್ರಣ ಇಡಬೇಕು. ಗುರುವಿನ ಶಿಕ್ಷಣದ ಶ್ರವಣ, ಶಾಸ್ತ್ರಗಳ ಅಧ್ಯಯನ, ಆ ವಿಚಾರಗಳ ಮೇಲೆ ಪ್ರತಿದಿನದ ಮನನ ಹಾಗೂ ಧ್ಯಾನವನ್ನು ಮಾಡುತ್ತಿರಬೇಕು. ಯಸ್ಯ ಪ್ರಸಾದಾತ್ ಭವಮಂಗಲಾರ್ಥಾತ್ ಪ್ರಸೂತ ಗಂಗೋಪನಿಷತ್ ವಿಶುದ್ಧಾ ಸಮರ್ಪಯಾಮೋ ಗುರುಚಿನ್ಮಯಾಯ ಭೂಯಾತ್ ಪ್ರಸನ್ನಃ ಸ ಶಿವಸ್ವರೂಪಃ ಭೂಯಾತ್ ಪ್ರಸನ್ನಃ ಸ ಶಿವಸ್ವರೂಪಃ ಭೂಯಾತ್ ಪ್ರಸನ್ನಃ ಸ ಶಿವಸ್ವರೂಪಃ